ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಭವ್ಯವಾದ ದೊಡ್ಡತ್ತಿನ ಗಾಡಿ ಓಟ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ ನೋಡ್ರಿ. ಅತ್ತಲಟ್ಟಿ ಗ್ರಾಮದಾಗ ಗಾಡಿಗಳೆಲ್ಲ ಕೊಳ್ಕಟ್ಕೊಂಡ್ ಬಂದು ಪಟ್ಟಾಕ್ ಬಂದು ನಿಂದ್ರಾತಾವು. ಹನುಮಂತಣ್ಣ ಕಾರ್ಜೋಳ ನಾಗೂರ್ ಅಂಬಾಪುರ ಅವ್ರ ಗಾಡಿ ಕೊಳ್ಕಟ್ಕೊಂಡ್ ಬಂದದ ನೋಡ್ರಿ. ಪಪ್ಪು ಖಂಡೇಕರ್ ಅವ್ರ ಗಾಡಿ ಬಂದದ. ತಿಪ್ಪನ್ ಕಾಕ ಹೊಸಾಡಿ ಅವ್ರ ಗಾಡಿ ನೋಡ್ರಿ. ದರ್ಗಾ ಬಾಳವಣ್ಣಾರ ಐತ್ ನೋಡ್ರಿ. ದರ್ಗಾ ಪ್ರವೀಣ್ ಮತ್ತ ಶಿವಗೊಂಡ ದಂದರ್ಗಿ ಅನ್ನ ಅದಾರ ನೋಡ್ರಿ. ಇವ್ರು ಅದಾರ ಗಾಡಿಗೆ. ಇದಕ್ಕ ಇದು ಒಂದು ಗೆಡಿ ಇದೆ ನೋಡ್ರಿ. ಬೈಜಾ ಪ್ರಕಾಶನ ಅಂದು ಅದ ಕಡೆದು ಹನುಮಂತಣ್ಣಾರ್ ನೋಡ್ರಿ. ಬಂಡವಾಳ ರತ್ನಾಪುರದು ಸಂತು ಅಣ್ಣ ಮತ್ತು ಬಾಳುಗೋಳೇಶ್ವರ ಅವ್ರು ಅದಾರ ಗಾಡಿ ಒನ್. ಇದಕ್ಕೆ ಈ ಗಾಡಿ ಅಪಾಚಣ್ಣ ಮತ್ತು ರಮೇಶ್ ಪಾಟೀಲ್ ಅವ್ರು ಅದಾರ ನೋಡ್ರಿ. ಹೊನ್ವಾಡದ ಅದಾವ ಇವು ಜೋಡ್ನ. ಎಲ್ಲ ಗಾಡಿಗಳು ಕೊಳ್ಕಟ್ಕೊಂಡ್ ಬರತ್ತಾವ ನೋಡ್ರಿ. ಸಚಿನ್ ಸಾವ್ಕಾರ್ ಅವ್ರ ಎತ್ತ ಮತ್ತು ಲಕ್ಷ್ಯ ಎತ್ತ ಹಿಂದದಾವು. ಹನುಮಂತ ಸಂಗವನ್ನ ಮಮದಾಪುರ ಗಾಡಿ ವಾಹನ ಅದಾರ. ಅದಕ್ಕೆ ಬಸ್ಸು ಅದಾರ ಹಿಂದೆ ಮತ್ತು ಉಣ್ಕಿ. ಈ ಕಡೆ ಬಿಜಾಪುರ ಗೌಡ್ರು ಬಕಾಸೂರ್ ಅದ. ಯಡ್ರಾವ್ ಸರ್ಕಾರ ಗಿಡ್ಡ ಅದ ಹಿಂದ. ಗಾಡಿಗಳೆಲ್ಲ ಬಂದು ನಿಂತಾವ ನೋಡ್ರಿ ಪಟಾಕ. ನಮಸ್ಕಾರ ಎಲ್ಲ ವೀಕ್ಷಕ ಬಾಂಧವರಿಗೆ. ನಾವು ಇವತ್ತು ಬಂದೇವಿ ರತ್ನಾಪುರ ಗ್ರಾಮದಾಗ, ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ರತ್ನಾಪುರ. ಇಲ್ಲಿ ಮೈದಾನವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೈದಾನ ಹಮ್ಮಿಕೊಂಡಿದ್ದಾರೆ. ಕಮಿಟಿಯವ್ರು ಕೇಳೋಣ ಬರ್ರಿ ಯಾವ್ಯಾವ ವರ್ಷದಿಂದ ಮೈದಾನ ಚಾಲೂ ಮಾಡ್ಯಾರ, ಹೆಂಗೆ ಮೈದಾನ ನಡೆಸ್ತಾರೆ ಅಂತೇಳಿ. ನಮಸ್ಕಾರ ಅಣ್ಣ. ಮೈದಾನ ಎಷ್ಟು ವರ್ಷ ಆಯ್ತು ನೀವು ನಡೆಸೋದು ಬರೋದು? ಮೈದಾನ ಒಂದು 25ರಿಂದ 30 ವರ್ಷ ಆಯ್ತು ಅಣ್ಣ. ರತ್ನಾಪುರ ಗ್ರಾಮ ಒಳಗೆ ಶ್ರೀ ದುರ್ಗಾದೇವಿ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷನೂ ಈ ಎತ್ತಿನ ಗಾಡಿ ರೇಸನ್ನು ಮಾಡ್ಕೊಂಡು ಬಂದಿದ್ವಿ. ಮೊದಲ ಇದರ ಹಿನ್ನೆಲೆ ಏನಪ್ಪ ಅಂತಂದ್ರೆ, ಮೊದಲ ಒಂದು 4-5 ಜನ ಸೇರಿ ಅಷ್ಟೇ 3,000 5,000 ಈ ಥರ ಇದನ್ನು ಕಮಿಟಿ ಸ್ವಲ್ಪ ಸದಸ್ಯರು ಸೇರಿಸಿ ಇದು ರೇಸ್ ಮಾಡ್ಕೊಂಡು ಬಂದಿದ್ರು. ಆದರೆ ಇದು ಪ್ರತಿ ವರ್ಷಗಳು ಹೆಚ್ಚಾಗ್ತಾ ಹೋದಂಗೆ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಇದಕ್ಕೆ ಏನೈತಲ್ಲ ಬಹುಮಾನಗಳು ಕೊಡ್ಕೊತ ಬಂದರು. ಪ್ರತಿ ವರ್ಷನೂ 50,000 ರೂಪಾಯಿ ಕೊಡ್ಕೊತ ಬಂದರು. ಹಾಗಾಗಿ ಇದು ರೇಸ್ ಮೊದಲು ಪ್ರವೇಶ ಫೀನೂ ತೊಗೋತಿದ್ರು. ಈ ವರ್ಷದಿಂದ ಪ್ರವೇಶ ಫೀ ಇಲ್ಲ, ಇನ್ನು ಮುಂದೂ ಇಲ್ಲ. ಯಾಕಂದರೆ ಯಾವುದೂ ಜಗಳ ಡ್ಯೂಟಿ ಯಾವುದೇ ರೀತಿಯಾದಂಥ ಏನೂ ತೊಂದರೆ ಇಲ್ಲ, ಅಡ್ಡಿ ಆತಂಕಗಳು ಇಲ್ಲ. ಊರಿನ ಗ್ರಾಮಸ್ಥರು, ಹಿರಿಯರು, ಯುವಕರು ಎಲ್ಲದಕ್ಕೂ ಇದಕ್ಕೆ ಸೇರಿಕೊಂಡು ಒಳ್ಳೆ ರೀತಿಯಾಗಿ ಒಂದು ಎತ್ತಿನ ರೇಸ್ ಮಾಡೋಕ್ಕೆ ಸಹಕಾರ ಮಾಡ್ಯಾರ. ಊರಿನ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಏನು ಹೊರಗಿನ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದನೂ ಗಾಡಿಗಳು ಬರ್ತಾವೆ. ಇಲ್ಲಿ ರೇಸ್ ಒಳ್ಳೆ ರೀತಿಯಿಂದ ಹೊಂಟೈತಿ. ಇನ್ನು ಮುಂದೂ ಶ್ರೀ ದುರ್ಗಾದೇವಿ ಇದಕ್ಕಿನ್ನ ಹೆಚ್ಚಿನ ಪ್ರೋತ್ಸಾಹ, ಸಹಕಾರ, ಆಶೀರ್ವಾದ ಇರಲಿ ಅಂತ ಹೇಳ್ತೀವಿ. ಸರಿ, ಥ್ಯಾಂಕ್ಸ್ ಅಣ್ಣ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ. ಇದು ಪಪ್ಪು ಖಂಡೇಕರ್ ಅವ್ರ ಭೀಮ್ಯಾ ನೋಡ್ರಿ. ಇದು ಎತ್ತ ರತ್ನಾಪುರದು. ಹೆಚ್ಚು ಕಡೆದು ಶಾನೋಬೈ ತಿಕೋಟದವ್ರದ್ದು, ಶಾನೋಣಾರ್ದು. ಇದು ಗಾಡಿ ವಾಹನ ಪಪ್ಪು ಖಂಡೇಕರ್ ಅದಾರ ನೋಡ್ರಿ. ಇವೇ ಜೋಡ್ನ 50,000 ಮನೆ ಏಕಾಗಿದ್ದು. 2 ಪಾಟಿ ಐತಿ. ಇವೇ ಜೋಡ್ನ ಓಡಾತಾವ ನೋಡ್ರಿ. ಚಲೋ ಓಡಾತಾವ. ಯಾವ ಹೋದ್ರಿ ಹತ್ಗಳು? 2 ರೀ. ಬಿಜಾಪುರ ಮೇಸ್ತ್ರಿ ರೀ. ಈಚೆ ಕಡೆ ಅದ ರೀ ಹೊನ್ವಾಡ ಅಪ್ಪಾಸಿ. ಅದು ಗಾಡಿ ವಾಹನ ಯಾರು ಅದ ರೀ ಇವಕ್ಕೆ? ಹಾಂ ರೀ, ಅಪ್ಪಾಸಿ ಮತ್ತು ರಮೇಶ್ ಪಾಟೀಲ್ ಹೊನ್ವಾಡ ಅವ್ರು ಅದಾರ ನೋಡ್ರಿ ಗಾಡಿ ವಾಹನ. ಒಂದು ಬಿಜಾಪುರದ, ಒಂದು ಹೊನ್ವಾಡದ. ಹಾಂ, ರತ್ನಾಪುರ ಸುನಿಲ. ಎತ್ತಿನ ಹೆಸರು ಏನ್ರಿ? ಚಬ್ಯಾ. ಗಾಡಿ ವಾಹನ ಯಾರು ಅದಾರ ಇವಕ್ಕೆ? ಸಂತೋನ ತುಂಗಳ. ಒಂದು ಗಿರಡಿ ಪಕ್ಕೋನಾರ್ದ ಬೈಜೆ ಅದ ರೀ. ಇದೊಂದು ರತ್ನಾಪುರ ಚಬೆ ಅದ. ಗಾಡಿ ವಾಹನ ಬಾಳು ಗೋಳೇಶ್ವರ ಮತ್ತು ಸಂತು ತುಂಗಳ ಅದಾರ ನೋಡ್ರಿ ಗಾಡಿ ವಾಹನ. ಮೊನ್ನೆ ಇದು ಸಂಗಾಪುರ ಮೈದಾನದಾಗ ದ್ವಿತೀಯ ಸ್ಥಾನ ಆಗ್ಯದ. ಇದು ಐನಾಪುರ ಕೋಟಿ ಗ್ಯಾಪ್ 30 ದಿನ ಎತ್ತ ಈಗ ರೆಡಿ ಆಗ್ಯದ. ಇವತ್ತು ಬಂದದ ನೋಡ್ರಿ ಮೈದಾನಕ್ಕೆ. ಯಾವ ಹುಡ್ದನ ಇವತ್ತುಗಳು? ಯಡ್ರಾವ್ ಸರ್ಕಾರ ಗಿಡ್ಡ. ಹೆಚ್ಚು ಕಡೆ ಸಾಂಗ್ಲಿಚ್ಚ ಬೈಲ ಚೆನ್ನಾಕೆ ಉಷಾ. ಗಾಡಿ ವಾಹನ ಈರಪ್ಪಣ್ಣ ಬಡಿಗೋಡ ಈರಪ್ಪಣ್ಣ ಗಾಡಿ ವಾಹನ ಅದಾರ ನೋಡ್ರಿ. ಹೊತ್ಗಳು ರೇಗಣ ಕುಮ್ಮಟಿಗಿದ್ ಯಾರ್ದ್ರಿ? ರೇವಣ್ಸಿದ್ರಿ. ಇದು ರೀ ಏನ್ರಿ ಇದರ ಹೆಸರು? ಸುಬ್ಬ್ಯಾ. ಗಾಡಿ ವಾಹನ ಯಾರು ಅದಾರ ರೀ? ರೇವಣ ಮದಗುನ್ಕಿ ಹಿರ್ಗಪ್ಪಣ್ಣ ಬೋಶಿಯವ್ರು ಅದಾರ ನೋಡ್ರಿ ಗಾಡಿ ವಾಹನ.
ರವಿ ಬೋಶಿರಿ ಬಡಿಗೆ ಬೆತ್ತಕ್ಕ ಇದು ಸಚಿನ್ ಸೌಕರ್ ಹೊಸಟ್ಟಿ ಅವ್ರದ ಹುಚ್ಚ ನೋಡ್ರಿ. ಆಚೆ ಕಡೆ ಮಗದು ಕಾಶನ್ ಕುಂಟಿ ಲಕ್ಷ. ಇದು ಗಾಡಿವಾಣ ಯಾರದಾರ ರೀ? ಸಂಗುದಾದ ಮಮದಾಪುರ ಗಾಡಿವಾಣ ಅದಾರ ನೋಡ್ರಿ ಅವಕ್ಕೆ. ರಂಜಿತ್ ಪಾಟೀಲ್ ಅವ್ರ ನಕರೆ ನೋಡ್ರಿ. ಆಚೆ ಕಡೆದ ಕಾಕಣಿಕೆ ಹನುಮೆ. ಇದು ಗಾಡಿವಾಣ ಹನುಮಂತ್ ಕಾರಜೋಳ ಮತ್ತು ನಾಗೂರ್ ಅಂಬಾಪುರ ಅವ್ರು ಅದಾರ. ಮೊನ್ನೆ ಸಂಗಾಪುರ HF ಡಿಲಕ್ಸ್ ಮೈದಾನದಾಗ ಅದು ಪ್ರಥಮ ಸ್ಥಾನ ಆಗ್ಯದ ನೋಡ್ರಿ ಕುದುರೆ ಯತ್ನ್ಯಾಗ ಕಾಕಣಿಕೆ ಹನುಮೆ. ಯಾವ ಊರ್ದ್ರಿ ಕಾಕ ಇವತ್ಗಳು? ಎರಡು ದರ್ಗಾದ್ರಿ. ಇದು ಎತ್ತಿನ ಹೆಸರೇನ್ರಿ? ಇದು ರೀ ಗಾಡಿವಾಣ ಯಾರದಾರ ಇವಕ್ಕೆ? ಪವನ್ ದರ್ಗಾ ಪವನ ಮತ್ತು ಶಿವಗೊಂಡ ದಂದರ್ಗಿ ಅದಾರ ನೋಡ್ರಿ. ಹೋದ್ ಸಾರಿ ನಂಬರ್ ಆಗಿದ್ದೇನ್ರಿ ಅವು? ಹಾಂ ಇಲ್ಲಿ ಏಕಾಗಿತ್ತು. ಇದು ರಾಜ ಆತ. ಇದು ಬಾಳವಣ್ಣಾರ ರಾಜ ಆತ್ ನೋಡ್ರಿ. ಇದು ಲಕ್ಷ್ಮಣ ಅಣ್ಣಾರ್ದೇನ್ರಿ? ಲಕ್ಷ್ಮಣ ಅಣ್ಣಾರ್ದು ನೋಡ್ರಿ. ಅದು ಗಾಡಿ ಬರತ್ತ ನೋಡ್ರಿ ಗೌಡ್ರ ಗಾಡಿದು. ಬಸವಣ್ಣ ಸಾವಕಾಶ ಗೌಡ್ರ ಬಿಜಾಪುರ ಗೌಡ್ರ ಬಕಾಸೂರ್ ನೋಡ್ರಿ. ಇದು ಇದು ಅದ್ರ ಜೋಡ ಆಗ್ಯದನ ಪೈರಿ ಚಿಮಟಾ ಸುಂದ್ರಿ ಗಾಡಿವ ನೀವೇನ್ರಿ? ಇದು ಇಲ್ಲೇ ರತ್ನಾಪುರ ಎತ್ತ ಚಿಮಟಾನ್ ಜೋಡ ಆಗ್ಯದ ನೋಡ್ರಿ. ಗಾಡಿವನ್ ಮಚ್ಚವನ್ನ ರತ್ನಾಪುರ ಅವ್ರು ಅದಾರ. ಹಾಂ ಇದ್ರ ಜೋಡ ಆಗ್ಯದ ನೋಡ್ರಿ ಪೈರಿ. ಯಾವ್ಯಾವ ಊರ್ದಾನ ಎತ್ಗಳಿವು? ಹತ್ತಲಟ್ಟಿ ಎರಡು ರೀ. ಸ್ವತಃ ಜೋಡ್ನ ಶಾಸವನ್ನ ಹತ್ತಲಟ್ಟಿ ಅವ್ರು ಸ್ವತಃ ಜೋಡ್ನ ನೋಡ್ರಿ. ಒಂದು ಹಿಂದ್ ಕೇಸರಿ ಹರ್ನ್ಯ ಹತ್ತಲಟ್ಟಿದು. ಹೆಚ್ಚು ಕಡೆದು ಇದ್ರ ಹೆಸರೇನ್ರಿ? ಕ್ಯಾಪ್ಟನ್ ಹರ್ನ್ಯ. ಇದು ಗಾಡಿವಾಣ ಸಚಿನ್ ಅತನಿ ಮತ್ತು ಮಾಂತು ಅಲ್ರಿ. ಮಾಂತು ಅತನಿಯವರು ಗಾಡಿವಾಣ ಅದಾರ ನೋಡ್ರಿ. ಇವರೇ ಗಾಡಿವಾಣ. ಇವ್ರು ಹಿಂದೆ ಮಾಡ್ತಾರೆ. ಸಚಿನ್ ಅತನಿ ಮುಂದೆ ಹಗ್ಗಕ್ಕದಾರ. ಅಲ್ಲಿ ಅದಾರ ನೋಡ್ರಿ ಹಿಂದೆ. ಎತ್ತಿನ ಮಾಲಕರು ಅಲ್ಲಿ ನಿಂತಾರ ನೋಡ್ರಿ. ಇಬ್ರು ನಿಂತಾರ ಗಾಡಿವಾಣ ಎತ್ತಿನ ಮಾಲಕರು. ಗಾಡಿಗಳು ಹೋಗ್ಯಾಕ್ಯಾರ. ಪಪ್ಪು ಖಂಡೇಕರ್ ಅವ್ರು ಏಟಿಗೆ ಬಿದ್ರು ನೋಡ್ರಿ. ಏಕಕ್ಕ ಪಪ್ಪು ಖಂಡೇಕರ್ ಅದಾರ. ಹೆಚ್ಚು ಕಡೆ ಮಗಲ ಸಂತೋನ ಅದಾರ ನೋಡ್ರಿ. ಕೊಡ್ಮೂರ್ ಕೆಟ್ಟ ಮತ್ತು ಹೆಚ್ಚು ಕಡೆ ಎರಡು ಪೈಸ. ಹೆಚ್ಚು ಕಡೆ ಮಗಲ ಹನುಮಂತನ ಕಾರಜೋಳ ಮಂಡವಾಲ ರಂಜಿತ್ ಪಾಟೀಲ್ ಮತ್ತು ಮಂದು ಮಹಾಲ್ ಅವ್ರದ ನಕ್ರಿ ಹಣಿಮೆ ಅದ ನೋಡ್ರಿ. ಕಾಕಣಿಕೆ ಹಣಿಮೆ. ಹೊಡಿ ಏಕಕ್ಕ ಪಪ್ಪು ಖಂಡೇಕರ, ದೋನಕ್ಕ ಸಂಪನ್ನ ತುಂಗಳ, ತೇನಕ್ಕೆ ಹನುಮಂತನ ಕಾರಜೋಳವ್ರು ಅದಾರ ನೋಡ್ರಿ. ಇವು ಮೂರು ಗಾಡಿಗಳು ಓಡಾತಾವ. ಈ ಕಡೆ ಸ್ವಲ್ಪ ಹಿಂದಿನ ಗಾಡಿಗಳಿಗೆ ಇವು ಗಾಡಿಗಳು ಸ್ವಲ್ಪ ಫರ್ಕಾಗಿ ಓಡಾತಾವ. ಹೋಗೋಣ ಮಾಡಿ ಈ ಕಡೆ ದಂಡಿಗೆ ಹೋಗೋಣ. ಗಾಡಿ ಓಡಿ ಆ ಹಿಂದಿನ ಗಾಡಿ ಹೋಗಿ ಬರೋಣ. ಈ ಕಡೆ ಮಗ ಸಾಕು ಗಾಡಿ. ಪಪ್ಪು ಖಂಡೇಕರ್ ನೋಡ್ರಿ ಓಡಾತಾರ.
ಸ್ಲೋ ಮಾಡು. ಸುಗೋನಕ್ಕೆ ಅದ ನೋಡ್ರಿ ತದ್ಕೋನ ಈ ಕಡೆ ದರ್ಗಾ ಪ್ರವೀಣ್ ಅವ್ರು ಬಂದ್ರು ನೋಡ್ರಿ ಸೈಡಿಗೆ ಇರ್ಕೊತ. ಬಾಳು ಅನ್ನಾರ ಎತ್ತ ಒಂದದ್ರಿ ಹೆಚ್ಚು ಕಡೆ ಮಗ ಲಕ್ಷ್ಮಣನ 13 ಅವ್ರ ಎತ್ತದ. ಗಾಡಿ ಸೈಡ್ ಇಡೋ ಪ್ರಯತ್ನ ಮಾಡತ್ತಾರ ನೋಡ್ರಿ. ನೋಡ್ರಿ ಮತ್ತೇನು ಸೌಕಾರ ರಜಾಕ್ಷಿ ಅವ್ರು ಬಂದಾರ ನೋಡ್ರಿ ಮುಂದೆ. ದೋನಕ್ಕೆ ಬಿದ್ರು ನೋಡ್ರಿ ದರ್ಗಾ ಪ್ರವೀಣ್ ಅವರು ದೋನಕ್ಕೆ ಬಿದ್ದಾರ ಈಗ. ಅದ್ರ ಹಿಂದ ಮಚ್ಚವಣ್ಣ ರತ್ನಾಪುರ ಅವರು ಬರತ್ತಾರ ನೋಡ್ರಿ ಹಿಂದ್ಗಡೆ. ಬಿಜಾಪುರ ಗೌಡ್ರ ಅದಾರ ನೋಡ್ರಿ ಸೈಡ್ ಅಲ್ಲಿ. ಇನ್ನೇನು ಹೈವೇ ಕೊಡ್ತಾವೇನ ಹೈವೇ ಕೂಡಿಂದ ಭಾಳ ಚಲೋ ಓಡ್ತಾವ ಗಾಡಿಗಳು. ಮೇನ್ ರೋಡಿಗೆ ಬಂದು ನೋಡ್ರಿ ಗಾಡಿಗಳೆಲ್ಲ. ಸ್ಲೋ ಮಾಡಿ ಗಾಡಿ ಸ್ಲೋ ಮಾಡಿ ನೋಡ್ಬೇಕು ದಾಟಸ್ನಿ. ಹೊಡಿ 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 ಮಚ್ಚವನ ರತ್ನಾಪುರ. ಹೊಡಿ ಹೊಡಿ ಏಯಪ್ಪ ಸಿಕ್ಕ 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 ಸಿಕ್ಕ. ಹೈವೇ ಬಿದ್ದಾವ ನೋಡ್ರಿ ಗಾಡಿಗಳು. ಸ್ಲೋ ಮಾಡಿ ಗಾಡಿಗಳು ನೋಡ್ರಿ ಹೆಂಗೆ ಓಡಾಡ್ತಾವ. ಇದು ನೋಡ್ರಿ ಹನುಮಂತನ ಕಾರ್ಜೋಳ ನಾಗೂರ್ ರಾಂಪುರ ಅದಾರ. ರಂಜಿತ್ ಪಾಟ್ಲಿ ಮಂಡಬಾಲ ಆಚೆ ಕಡೆ ಹನುಮೆ ಅದ. ದರ್ಗಾ ಪ್ರವೀಣ್ ಹೈವೇದಾಗ ಬಿದ್ದಾವ ನೋಡ್ರಿ. ಇಲ್ಲಿ ಶಾಸವನ 10 ಅವ್ರ ಜೋಡ್ನ ಬರ ಆಗ್ತದ. ಯಾವುದೋ ಯಾಕೆ ಬಿತ್ತಲ್ವ ನೋಡಿ. ಹೊಡೆ ಹೊಡೆ
ಯಾರು ಮುಟ್ಟುಕ बनव हरबले अभिषय ಇಲ್ಲೇ ಹೊಳಸ್ರ ಗಾಡಿ ಹರಬಲೆ ಅಭಿಷಯ ಬಣ್ಣಕ್ಕೆ ಬಂದು ನೋಡ್ರಿ ಗಾಡಿಗಳೆಲ್ಲ ಹೊಳಸಲಿ ಸೈಡ್ 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 ಹೊಳಸ್ ಪಪ್ಪೆ ಏಕೆ ಕಾತದ ಬಣ್ಣ ಗಾಡಿ ಬರ್ತಕ್ಕ ಯಾರು ಇದ್ರ ಪಪ್ಪು ಕಂಡಾಗ ಹೊಡಿ ಗಾಡಿ ನೋಡ್ರಿ ಹೊಡಿ ಗಾಪಿ ಈಗ ಇವ್ರು ಮೂರು ಹಿಂದೆ ಹೋಗೋಣ ಗಾಪಿ ಕಡೆ ಮಗಲು ಹೋಗಿ ಗಾಡಿ ಪಪ್ಪು ಕಂಡೇಕರ್ ನೋಡ್ರಿ ಬನ್ನಾಸೋದಿಂದ ಏಕ ಕೂಡ ಆತಾರ ಬನ್ನಾಸೋದಿಂದ ದೋನಕ್ಕ ಶಾಶ್ವತ ರಟ್ಟಿ ಅವ್ರದ್ದು ಸಚಿನ್ ಹತ್ತಿನಿ ಗಾಡಿ ವಾಹನದಾರ ಈ ಕಡೆ ಮತ್ತೊಂದು ರತ್ನಾಪುರ ಅವ್ರದಾರ ನೋಡ್ರಿ ಬನ್ನಾಸೋದಿಂದ ನೋಡಪ್ಪ ಗಾಡಿಗಳು ಅದು ಜಾಗ ಇದ್ದಂಗೆ ಕಾಣ್ತದೆ ನೆಟ್ ಕಟ್ಟು ನೆಟ್ ಅದ ಜಾಗ ಅದ ಹಾಂ ಗಾಡಿ ಬಿಟ್ಟೆ ಬಂದ
ಸಮಾಧಾನ ಮಾಡೋಣ ಜೋರ ಆಯ್ತು ನೋಡ್ರಿ ಗಾಡಿ ಹಾ ಶಾಸವನ್ನ ಹತ್ತಲಿಟ್ಟವ್ರ ಗಾಡಿ ನೋಡ್ರಿ 3 ನಂಬರ್ ಅಲ್ಲ ಬಂದದ ಸ್ವತಃ ಜೋಡ್ನ ಅದ ಅವರು ಸಚಿನ್ ಹತ್ತನಿ ಗಾಡಿ ವಾಣದಾರ 3 ನಂಬರ್ ಆಯ್ತು ನೋಡ್ರಿ ಹಾ ಹಿಡಿ ಮುಗಿತು ರತ್ನಾಪುರ ಜೋಡತ್ತಿನ ಜನರಲ್ ಮೈದಾನದಾಗ ಪ್ರಥಮ ಸ್ಥಾನ ಪಡೆದಾವ ನೋಡ್ರಿ ಇವು ಜೋಡ್ನ ಒಂದು ತಿಕೋಟ ಅದ ನಾಗ್ಯ ಈಚೆ ಕಡೆ ಅದ ಭೀಮ್ಯಾ ರತ್ನಾಪುರ ಭೀಮ್ಯಾ ಅದಾವ ನೋಡ್ರಿ ಗಾಡಿವಾನ್ ಪಪ್ಪು ಕಂಡೇಕರ ಮತ್ತು ಅಮ್ಮೋದಾರ ಇದು ಗಾಡಿವಾನ ಪ್ರಥಮ ಸ್ಥಾನ ಪಡೆದಾವ ನೋಡ್ರಿ ಅರ್ಧ ಕಿಲೋಮೀಟರ್ ಸುಟ್ಟಿ ಮಾಡಿ ಬಂದವು ಗಾಡಿಗಳು ಇವು ರತ್ನಾಪುರ ಮೈದಾನದಾಗ ದ್ವಿತೀಯ ಸ್ಥಾನ ಪಡೆದಾವ ನೋಡ್ರಿ ಇವು ಒಂದು ರತ್ನಾಪುರ ಚಿಮಟ ಅಂಬರೀಷ್ ಅನ್ನಾರ್ದು ಈಚೆ ಕಡೆ ಬಿಜಾಪುರ ಗೌಡ್ರದ್ದು ಬಕಾಸೂರ ಇದು ಗಾಡಿವಾನ್ ಹಿಂದ್ ಕೆಸರಿ ಗಾಡಿವಾನ್ ಮಚ್ಚೋನ ರತ್ನಾಪುರ ಅಪ್ಪು ಮಟ್ಟಾಳಿದ್ರು ನೋಡ್ರಿ 2 ನಂಬರ್ ಆಗ್ಯದ ನೋಡ್ರಿ ಇದು ಗಾಡಿ ರತ್ನಾಪುರ ಮೈದಾನದಾಗ 3 ನಂಬರ್ ಆಗ್ಯಾವ ನೋಡ್ರಿ ಇವು 20,000 ಮೈದಾನ ಇತ್ತು ಅದ್ರಾಗ ತೃತೀಯ ಸ್ಥಾನ ಪಡೆದಾವು ಹತ್ತಲಟ್ಟಿ ಶಾಸವನ್ನಾರ್ ಸ್ವತಃ ಜೋಡ್ನ ಇವು ಹಿಂದ್ ಕೇಸರಿ ಹರ್ನ್ಯಾ ಮತ್ತು ಕ್ಯಾಪ್ಟನ್ ಹರ್ನ್ಯಾ ನೋಡ್ರಿ ಇದು ಗಾಡಿವಾನ ಯಾರಿದ್ರಿ ಗಾಡಿವಾನ ಸಚಿನ್ ಹತ್ತನಿ ಮತ್ತು ಮಾಂತು 3 ನಂಬರ್ ಆಗ್ಯಾವ ನೋಡ್ರಿ ಇವು ಜೋಡ್ನ